ನಾಯಿ ಬೊಗಳುವ ಸದ್ದು ಕೇಳ್ತಾ ಉಂಟು ಕಾಡಿನಿಂದ. ಅದು ಕೂಡ ಬಹುಶಃ ಏನಾದ್ರೂ ಹಾವು ಅಥವಾ ಏನಾದ್ರೂ ಅಟ್ಟಿಸ್ಕೊಂಡು. ಇದು ನಮ್ಮ ದಾರಿ ಆದ್ರೆ ಇಲ್ಲಿ ಇಡೀ ಕಾಡು, ಇಲ್ಲಿಂದ ಮತ್ತೆ ಮೇಲೆಲ್ಲ ಕಾಡು, ಅಲ್ಲಿ ನಮ್ಮ ಮನೆ. ಇದೇ ಕಾಡಿನಲ್ಲಿಲ್ವಾ ಸುಮಾರು 3-4 ಹೆಬ್ಬಾವುಗಳು ಇತ್ತು. ಅಂದ್ರೆ ಇಲ್ಲಿಂದ ಮತ್ತೆ ಕೆಳಗೆ ಹೋಗಿ ಅಲ್ಲಿ ಇವರ ಸಂರಕ್ಷಕರನ್ನು ಕರೆಸಿ ಹೆಬ್ಬವನ್ನು ಹಿಡ್ದಿದ್ದಾರೆ. ಮತ್ತು ಕೂಡ ಇನ್ನೊಂದೆರಡು ಹೆಬ್ಬಾವುಗಳು ಅದಾದ ನಂತರ ಕಾಣ್ಲಿಕ್ಕೆ ಸಿಕ್ಕಿದೆ. ನಮ್ಮ ಮನೆಯ ಹಿಂದೆ ಕೂಡ ಒಂದ್ಸಲ ಅಪ್ಪನಿಗೆ ಕಾಣ್ಲಿಕ್ಕೆ ಸಿಕ್ಕಿತ್ತು. ಪ್ರತಿ ಸಲ ಇಲ್ಲಿ ಏನಾದ್ರೂ ಶಬ್ದ ಕೇಳಿದ್ರೆ ಅಥವಾ ಈ ರೀತಿ ನಾಯಿ ಏನಾದ್ರೂ ಬಗಳಿದ್ರೆ ಹೆಬ್ಬವಿರ್ಬೋದು ಅಂತ ಅನಿಸುದು. ನನ್ನ ಭಾಗ್ಯಕ್ಕೆ ನೋಡ್ಲಿಕ್ಕೆ ಸಿಗ್ಲಿಲ್ಲ. ನೋಡ್ಬೇಕು ಅಂತ ಆಸೆ ಇರುವವರಿಗೆ ಅಥವಾ ನೋಡ್ಬೇಕು ಅಂತ ಕುತೂಹಲ ಇರುವವರಿಗೆ ಅದು ಕಾಣ್ಲಿಕ್ಕೆ ಸಿಗುದಿಲ್ಲ ಯಾವತ್ತಿದ್ರು ಕೂಡ. ನೋಡುವ ಮುಂದಿನ ದಿನಗಳಲ್ಲಿ ಆ ಒಂದು ಭಾಗ್ಯ ಸಿಕ್ಕಿದ್ರು ಸಿಗ್ಬೋದಲ್ವಾ. ಹಾಗೆ ನಮ್ಮ ಬದುಕಲ್ಲಿ ಇಲ್ವಾ ಎಷ್ಟೇ ದೊಡ್ಡ ಕೊರತೆಗಳಿದ್ರು ಕೂಡ ಇಲ್ವಾ ಅದನ್ನು ಲೆಕ್ಕಿಸದೆ ಬದುಕಲಿಕ್ಕೆ ಹಲವಾರು ದಾರಿಗಳನ್ನು ಹುಡುಕಿ ಎತ್ತರಕ್ಕೆ ಬೆಳೆದು ನಿಲ್ಬಹುದು ಅಂತ ಹೇಳುದಕ್ಕೆ ನಮ್ಮಲ್ಲಿರುವಂತಹ ಈ ಪಪ್ಪಾಯಿ ಗಿಡ ಸಾಕ್ಷಿ ಆಯ್ತಾ. ಎಂತಕ್ಕಂತ ಕೇಳ್ತೀರಾ, ಬನ್ನಿ ತೋರಿಸ್ತೇನೆ. ಈ ಪಪಾಯಿ ಗಿಡದ ನ್ಯೂನ ಎಂತ ಗೊತ್ತುಂಟಾ, ಇಷ್ಟು ದೊಡ್ಡ ರಂಧ್ರ ಉಂಟು, ಒಳಗೆ ಕೂಡ ಗೋಳೆ, ಆದ್ರೂ ಕೂಡ ಇಷ್ಟು ಎತ್ತರವಾಗಿ ಬೆಳೆದಿದೆ. ತನಗೆ ಬೇಕಾದಂತಹ ನೀರು ಖನಿಜಗಳ ಪೂರೈಕೆಯನ್ನು ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಉಂಟು ಅಂತ ಹೇಳಿದ್ರೆ ಎಷ್ಟು ವಿಚಿತ್ರ ಅಲ್ವಾ. ಈ ಪಪ್ಪಾಯಿ ಗಿಡದ ಬುಡದಲ್ಲಿ ಅತಿ ದೊಡ್ಡ ರಂಧ್ರ ಆಗಿದೆ ಆಯ್ತಾ, ಅದ್ರ ಬುಡವೇ ಸರಿಲ್ಲ, ಆದ್ರೂ ಕೂಡ ನೋಡಿ ಎಷ್ಟು ಎತ್ತರಕ್ಕೆ ಬೆಳೆದಿದೆ, ಎಷ್ಟು ಒಳ್ಳೆ ಫಲ ಕೊಡ್ತಾ ಉಂಟು ಅಂತ. ಹಾಗಾಗಿ ಕೆಲವು ವಿಷಯದಲ್ಲಿ ನಾವು ಪ್ರಕೃತಿಯನ್ನು ನೋಡಿ ಪ್ರಕೃತಿಯಿಂದ ಕಲಿತು ಅದನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ನಾನು ಹೇಳುವಂತದ್ದು. ಕೆಳಗಿನ ವಿಡಿಯೋದಲ್ಲಿ ನಿಮ್ಗೆ ಯಥೇಚ್ಛವಾಗಿ ಬೆಳೆದುಕೊಂಡಂತಹ ಒಂದು ಕಳೆ ಗಿಡ ಕಾಣ್ಬೋದು. ಹಳದಿ ಬಣ್ಣದ ಪುಟ್ಟ ಪುಟ್ಟ ಹೂ ಕೂಡ ಬಿಟ್ಟಿದೆ ಅದರಲ್ಲಿ. ನಾವು ಇದಕ್ಕೆ ಅಲ್ವಾ ಚೀಮುಳ್ಳು ಅಂತ ಹೇಳುದು. ಮತ್ತೆ ನಿಮ್ಗೆ ಹತ್ತಿರದಿಂದ ತೋರಿಸ್ತೇನೆ ಆಯ್ತಾ. ಸಾಮಾನ್ಯವಾಗಿ ಹೆಚ್ಚಿನವರಿಗೆ ಗೊತ್ತಿರ್ಬೋದು, ಪಟ್ಟಣ ಪ್ರದೇಶದಲ್ಲಿರುವವರಿಗೆ ಇದರ ಬಗ್ಗೆ ಜಾಸ್ತಿ ಗೊತ್ತಿರ್ಲಿಕ್ಕಿಲ್ಲ. ಅದರಲ್ಲಿ ಬಿಡುವಂತಹ ಕಾಯಿಯನ್ನು ನಾವು ಟಪ್ ಟಪ್ ಅಂತ ಹೊಡಿತಾ ಇದ್ವಿ ಸಣ್ಣದಿರುವಾಗ. ಅದಲ್ಲದೆ ಅದರ ಬಲಿತ ಕಾಯಿಗಳನ್ನು ಮಂಗಗಳು ತುಂಬಾ ಇಷ್ಟಪಟ್ಟು ತಿಂತದೆ. ಮತ್ತೆ ಈ ಗಿಡದ ಚಿಗುರಿಂದ ಇಲ್ವಾ ತಂಬುಳಿ ಕೂಡ ಮಾಡ್ತಾರಂತೆ. ನಾವ್ ಯಾವತ್ತೂ ಮಾಡ್ಲಿಲ್ಲ. ನೀವ್ ಯಾರಾದ್ರೂ ಇದ್ರ ತಂಬುಳಿ ಮಾಡಿದ್ರೆ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಇದು ಚೀಮುಳ್ಳಿನ ಹೂ ಆಯ್ತಾ, ಇದು ಚೀಮುಳ್ಳಿನ ಎಳೆ ಕಾಯಿಗಳು. ಇದನ್ನು ನಾವು ಸಣ್ಣದಿರುವಾಗ ಈ ರೀತಿ ಹೊಡಿತಾ ಇದ್ವಿ. ನೀವು ಕೂಡ ಸಣ್ಣದಿರುವಾಗ ಹೀಗೆ ಆಟ ಆಡ್ತಾ ಇದ್ರಿ ಅಂತ ಹೇಳಿ ಆದ್ರೆ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.